ಜುಲೈ 17 ತತ್ವಜ್ಞಾನದ ಮಾತುಗಳು ಕನ್ನಡದಲ್ಲಿ. ನಿಮ್ಮ ಜೀವನದ ಚುಕ್ಕಾಣಿ ನಿಮ್ಮ ಕೈಯಲ್ಲಿದೆ ಎಂದು ನೀವು ಭಾವಿಸುತ್ತೀರಿ, ಆದರೆ ನಿಜವಾಗಿಯೂ ಹಾಗಿದೆಯೇ? ನಾವು ನಮ್ಮ ಇಡೀ ದಿನವನ್ನು ಪ್ರತಿಕ್ರಿಯೆಗಳಲ್ಲೇ ಕಳೆಯುತ್ತೇವೆ. ನೋಟಿಫಿಕೇಷನ್ಗಳು, ಕೋಪ, ಇತರರ ಅಭಿಪ್ರಾಯಗಳು. ನಾವು ಅದೃಶ್ಯ ದಾರಗಳಿಂದ ಎಳೆಯಲ್ಪಡುತ್ತಿದ್ದೇವೆ ಮತ್ತು ಇದನ್ನೇ ನಾವು ಜೀವನ ಎಂದು ಕರೆಯುತ್ತಿದ್ದೇವೆ. ಮಾರ್ಕಸ್ ಆರೆಲಿಯಸ್ ಕೇಳುತ್ತಾರೆ, ನಿಮ್ಮ ಬುದ್ಧಿಯನ್ನು ನಿಯಂತ್ರಿಸುತ್ತಿರುವುದು ಯಾವುದು? ನಿಮಗೆ ತಾರ್ಕಿಕವಾಗಿ ಮತ್ತು ಶಾಂತವಾಗಿ ಯೋಚಿಸುವ ಸಾಮರ್ಥ್ಯವಿದೆ. ಆದರೆ ನೀವು ನಿಯಂತ್ರಣವನ್ನು ತೆಗೆದುಕೊಳ್ಳದಿದ್ದರೆ, ನಿಮ್ಮ ಭಾವನೆಗಳು ಅದನ್ನು ತೆಗೆದುಕೊಳ್ಳುತ್ತವೆ. ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿ. ಯಾವುದೇ ಕೆಲಸ ಮಾಡುವ ಮುನ್ನ ನಿಲ್ಲಿಸಿ ಯೋಚಿಸಿ. ನಿಮ್ಮನ್ನು ಕೇಳಿಕೊಳ್ಳಿ, ಇದು ನನ್ನ ನಿರ್ಧಾರವೇ ಅಥವಾ ಕೇವಲ ಸಹಜ ಪ್ರತಿಕ್ರಿಯೆಯೇ? ಇಂದು ನೀವು ಕೇವಲ ಸಹಜ ಪ್ರತಿಕ್ರಿಯೆಯಾಗಿ ರಿಫ್ಲೆಕ್ಸ್ ಮಾಡಿದ ಒಂದು ಕೆಲಸ ಯಾವುದು? ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ. ಜುಲೈ 18 ತತ್ವಜ್ಞಾನದ ಮಾತುಗಳು ಕನ್ನಡದಲ್ಲಿ. ಇತಿಹಾಸದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರಾದ ಮಾರ್ಕಸ್ ಆರೆಲಿಯಸ್, ನಾವು ಜೀವನವನ್ನು ಒಂದು ಮಾಗಿದ ಆಲಿವ್ ಹಣ್ಣು ಮರದಿಂದ ಉದುರುವಂತೆ ನಡೆಸಬೇಕು ಎಂದು ಹೇಳಿದರು. ನಮಗೆ ಆಹಾರ ನೀಡಿದ ಭೂಮಿಯನ್ನು ಹೊಗಳುತ್ತಾ, ಬೆಳವಣಿಗೆಯನ್ನು ನೀಡಿದ ಕೊಂಬೆಗೆ ಕೃತಜ್ಞರಾಗಿರಬೇಕು. ನಾವು ಜಗತ್ತಿನಲ್ಲಿ ಬದುಕುತ್ತಿದ್ದೇವೆ, ಅಲ್ಲಿ ನಾವು ಪ್ರತಿಯೊಂದನ್ನೂ ಗೆಲುವು ಅಥವಾ ಸೋಲು ಎಂದು ನೋಡಲು ಒತ್ತಾಯಿಸಲ್ಪಟ್ಟಿದ್ದೇವೆ. ನಾವು ಪ್ರತಿ ಸಣ್ಣ ವಿಳಂಬ, ಪರದೆಯ ಒಡಕು ಅಥವಾ ಅನಗತ್ಯ ಚರ್ಚೆಗಳ ಬಗ್ಗೆ ಒತ್ತಡಕ್ಕೊಳಗಾಗುತ್ತೇವೆ. ನಾವು ಜೀವನವನ್ನು ಕೇವಲ ಹೋರಾಡಬೇಕಾದ ಅಡೆತಡೆಗಳ ಸರಣಿಯಂತೆ ನೋಡುತ್ತೇವೆ, ಅನುಭವಿಸಬೇಕಾದ ಪಯಣದಂತೆ ಅಲ್ಲ. ನಕಾರಾತ್ಮಕತೆಯನ್ನು ಹುಡುಕುವುದನ್ನು ನಿಲ್ಲಿಸಿ. ಕಲಾವಿದನ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಿ. ಮಾರ್ಕಸ್ ಕೇವಲ ಬ್ರೆಡ್ ಬೇಯುವುದನ್ನು ನೋಡಿ ಸುಮ್ಮನಿರಲಿಲ್ಲ, ಅದರ ಮೇಲ್ಮೈ ಒಡೆಯುವಿಕೆಯಲ್ಲಿನ ಸೌಂದರ್ಯವನ್ನು ನೋಡಿದರು. ಅವರು ಕೇವಲ ಸಿಂಹವನ್ನು ನೋಡಿರಲಿಲ್ಲ, ಅದರ ಹುಬ್ಬುಗಳಲ್ಲಿನ ಘನತೆಯನ್ನು ನೋಡಿದರು. ನೀವು ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿದಾಗ, ಆ ಅನಾನುಕೂಲಗಳು ಸಹ ಪ್ರಕೃತಿಯ ಪ್ರಕ್ರಿಯೆಯ ಭಾಗವೆಂದು ನಿಮಗೆ ತಿಳಿಯುತ್ತದೆ. ನೀವು ಪ್ರಪಂಚದೊಂದಿಗೆ ಹೋರಾಡುವ ಅಗತ್ಯವಿಲ್ಲ. ಜೀವನದ ಲಯದಲ್ಲಿ ಸೌಂದರ್ಯವನ್ನು ಕಾಣಬಹುದು. ಇಂದು ನೀವು ಎದುರಿಸಿದ ಅಂತಹ ಒಂದು ಅನಾನುಕೂಲ ಯಾವುದು? ಅದನ್ನು ನೀವು ಕೋಪದ ಬದಲು ಕೃತಜ್ಞತೆಯಿಂದ ನೋಡಬಲ್ಲಿರಿ. ಕೆಳಗೆ ಕಾಮೆಂಟ್ ಮಾಡಿ.